ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಶಂಕರ ಧಾರಾವಾಹಿಯಲ್ಲಿ ಭೈರಾದೇವಿ ಮತ್ತು ಗಂಗಾ ಸೇರಿಕೊಂಡು ಗೌರಿಗೆ ಆಕ್ಸಿಡೆಂಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅದೇನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಭೈರಾದೇವಿಯವರು ಗಂಗಾ ಹತ್ರ ಮಾತಾಡ್ತಾ ಇದ್ದಾರೆ. ಆ ಮಗ ಬದುಕದೆ ಅಂತ ಗೊತ್ತಾಗಿ ಭೈರವ ಮತ್ತು ಗೌರಿ ಒಂದಾಗ್ಬಿಟ್ರೆ, ಗಂಗಾ ನೀನು ಹೇಳಿರೋ ಒಂದೇ ಒಂದು ಸುಳ್ಳಿಂದನೇ ಇದುವರೆಗೂ ಭೈರವ ಮತ್ತೆ ಗೌರಿ ಬೇರೆ ಬೇರೆ ಆಗಿರೋದು. ಆ ಸುಳ್ಳನ್ನೇ ನಿಜ ಮಾಡಿಬಿಟ್ರೆ, ಆಗ ಗಂಗಾ ಹೇಳಿ ಎತ್ತೆ ಬಾ, ಏನು ಮಾಡೋಣ, ನಿಮ್ಮ ತಲೆಯಾಗಿ ಏನು ಹೊಡ್ತೈತೆ ಅಂತ ಹೇಳಿದಾಗ ಭೈರಾದೇವಿಯವರು ಹೇಗಿದ್ರು ಸರ್ಕಾರದವರು ಡಿ.ಸಿಗೆ ಅಂತ ಒಂದು ದೊಡ್ಡ ಬಂಗ್ಲೆನೆ ಕೊಟ್ಟಿರ್ತಾರೆ. ಮನೆಯಿಂದ ಈಚೆ ಗೌರಿ ಮತ್ತೆ ಮಗ ಬರಲೇಬೇಕಲ್ಲ. ಆಗ ಬಂದಾಗ ಸರಿಯ ಸಮಯ ನೋಡಿಕೊಂಡು ಗೌರಿ ಮತ್ತೆ ಮಗು ಮೇಲೆ ಲಾರಿನ ಹತ್ತಿಸ್ಬಿಡೋಣ. ಅವಾಗ ಇಬ್ಬರು ಕತೆನ ಫಿನಿಶ್. ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡಿಬೋದು. ನಿನ್ನ ದಾರಿ ಸುಗಮ ಆಯ್ತದೆ, ಏನಂತೆ ಗಂಗಾ ಅಂತ ಹೇಳಿದಾಗ ಗಂಗಾ, ಅತ್ತೆ ಬಾ, ಪ್ಲಾನ್ ತುಂಬ ಚೆನ್ನಾಗೈತೆ. ಪ್ಲಾನ್ನ ನೀವು ಹಾಕಿದ್ದೀರಾ, ಅದನ್ನ ಎಕ್ಸಿಕ್ಯೂಟ್ ನಾನು ಮಾಡ್ತೀನಿ ಅಂತ ಗಂಗಾ ಹೇಳ್ತಾಳೆ. ಈ ಕಡೆ ಗೌರಿ ತಾಯಿ ಗೌರಿಗೆ ಕಾಲ್ ಮಾಡ್ತಾರೆ. ಗೌರಿ ಎಲ್ಲಿದ್ಯಮ್ಮ, ಬೇಗ ಮನೆಗೆ ಬಂದ್ಬಿಡು. ಯಾಕೋ ಇವತ್ತು ಎಲ್ಲೋದ್ರೂ ಅಪಶಕುನಮ್ಮ, ನನಗೆ ತುಂಬ ಭಯ ಆಗ್ತಿದೆ, ಬೇಗ ಮನೆಗೆ ಬಂದ್ಬಿಡ್ತೀಯಾ ಅಂತ ಹೇಳಿದಾಗ ಗೌರಿ, ಅಮ್ಮ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ, ಏನೂ ಆಗೋದಿಲ್ಲ, ನೀವು ಆರಾಮಾಗಿರಿ ಅಂತ ಗೌರಿ ಫೋನಲ್ಲಿ ಮಾತಾಡ್ಬೇಕಾದ್ರೆ ಎದುರುಗಡೆಯಿಂದ ಒಂದು ಕಾರು ನೇರವಾಗಿ ಬರ್ತಾ ಇರುತ್ತೆ. ಆಗ ಗೌರಿ ಏ ನೋಡ್ಕೊಂಬನ್ನಿ ಅಂತ ಜೋರಾಗಿ ಕಿರ್ಚ್ಕೊಂತಾ ಇರ್ತಾಳೆ. ಆದರೆ ಅವರು ಬೇಕು ಅಂತಾನೆ ಆಕ್ಸಿಡೆಂಟ್ ಮಾಡಕ್ ಬಂದು ಗೌರಿ ಕಾರ್ಗೆ ಗುದ್ದು ಬಿಡ್ತಾರೆ. ಆಗ ಗೌರಿ ಜೋರಾಗಿ ಅಮ್ಮ ಅಂತ ಕಿರ್ಚ್ಕೊಂತಾಳೆ. ಭುವಿ ಕೂಡ ಕಿರ್ಚ್ಕೊಂತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.